ಒಂದು ಮೊನ್ನೆ ದಿನ ಈ ದೇಶದ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಗಾ ನದಿ ನೀರಿನಲ್ಲಿ ಮುಳುಗಿದ್ರೆ ಪುಣ್ಯ ಬರ್ತದ, ಬಡತನ ಹೋಗ್ತದ ಅಂತಕ್ಕಂಥ ವ್ಯಂಗ್ಯವಾದಂತ ಮಾತುಗಳನ್ನ ಆಡಿದ್ದಾರೆ. ಒಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಈ ದೇಶದ ಸಂಸ್ಕೃತಿ ಅರ್ಥ ಮಾಡಿಕೊಳ್ಳಬೇಡಿ. 5,000 ವರ್ಷಗಳಿಂದ ದೇಶದಲ್ಲಿ ಸೆಕ್ಯುಲರಿಸಂ ಅಂತಕ್ಕಂಥದ್ದು ನೀವು ಇತಿಹಾಸ ಪುಟಗಳನ್ನು ನೋಡಿದಾಗ ಗೊತ್ತಾಗ್ತದೆ. ಸೆಕ್ಯುಲರಿಸಂ ಕಾಂಗ್ರೆಸ್ನ ಗುತ್ತಿಗೆ ಅಲ್ಲ. ಸೆಕ್ಯುಲರಿಸಂ ಬಗ್ಗೆ ಬಂಡತನದ ಮಾತಾಡೋದ್ರಿಂದ ಯಾವುದೇ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿಯೂ ಕೂಡ ಹೇಳಿದ್ದಾರೆ, ಪ್ರತಿಯೊಬ್ಬರ ಧರ್ಮ ಆಚರಣೆ ಅವರವರ ವೈಯಕ್ತಿಕ ವಿಚಾರ. ದೇವರು, ಧರ್ಮ, ಪೂಜೆ, ಪುನಸ್ಕಾರ ಅವರವ್ರ ಸಂಸ್ಕೃತಿ ಮತ್ತು ಅವರ ವೈಯಕ್ತಿಕ ಆಚರಣೆ ವಿಚಾರ. ಅದರ ಬಗ್ಗೆ ಯಾರೂ ಕೂಡ ಅವಹೇಳನ ಮಾಡಬಾರದು. ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಕ್ಕಂಥ ಮಾತನ್ನು ಆಡಬಾರದು ಅಂತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಈ ದೇಶದ ಇತಿಹಾಸ ತೆಗೆದು ನೋಡಿದ್ರಂದ್ರೆ ಯಾವತ್ತೂ ಕೂಡ ಯಾರೂ ಕೂಡ ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ಹಚ್ಚದ ರೀತಿಯಲ್ಲೇ ನಡ್ಕೊಂಡು ಬಂದಿದ್ದಾರೆ. ಇವತ್ತು 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರು ಮತ್ತು ಅವರ ಸಮಕಾಲೀನ ಶರಣರು ಕೂಡ ಯಾರದೇ ಧಾರ್ಮಿಕ ಭಾವನೆಗೆ ಧಕ್ಕೆ ಹಚ್ಚತಕ್ಕಂಥ ಮಾತುಗಳನ್ನ ಆಡಿಲ್ಲ. ಅವರವ್ರ ನಂಬಿಕೆ, ಅವರವ್ರ ವಿಶ್ವಾಸ ಅದರ ಮೇಲಿಂದ ನಡೀತದೆ. ಇವತ್ತು ಪುಣ್ಯ ಸ್ನಾನ ಮಾಡಬೇಕು ಅನ್ನೋದು ಬರೀ ಕುಂಭಮೇಳದಲ್ಲಿ ಅಷ್ಟೇ ಅಲ್ಲ. ನಾನು ನದಿ ಪಕ್ಕದ ಊರಿನವನೇ, ಕೃಷ್ಣಾ ನದಿಯಿಂದ ಬಂದವರು ನಾವೆಲ್ಲ. ನಾವು ಪ್ರತಿ ಅಮಾವಾಸ್ಯೆಗೆ ಕೋಲಾರ ಮುಂದೆ, ಈಗ ಡ್ಯಾಮ್ ಕಟ್ಟಿದ ಮೇಲೆ ಬ್ರಿಡ್ಜ್ ಮುಳುಗಡೆ ಆಯ್ತು, ಕೋಲಾರ ಮುಂದೆ ಒಂದು ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜ್ ಕೆಳಗಡೆ ಹೋಗಿ ಸ್ನಾನ ಮಾಡಿ ಬರ್ತಿದ್ವಿ. ನಾವು ಊರಿಂದ ಬಂದು ನದಿ ಸ್ನಾನ ಮಾಡಿ, ನಮ್ಮದೊಂದು ಧಾರ್ಮಿಕ ಆಚರಣೆ, ಅದು ನಮ್ಮ ಸಂಸ್ಕೃತಿ, ನಮ್ಮ ಭಾವನೆ, ನಮ್ಮ ತಲೆ ಒಳಗೆ ಏನದ ಅಂದ್ರೆ ನದಿ ಸ್ನಾನ ಮಾಡಿದ್ರೆ ಇವತ್ತೊಂದು ಪವಿತ್ರ ಕೆಲಸ ಮಾಡ್ದಂಗತ್ತ ನಮ್ಮ ಭಾವನೆ ಅದ. ಮತ್ತೆ ಅಷ್ಟೇ ಅಲ್ಲ, ನಮ್ಮ ದೇವತೆಗಳನ್ನು ಕೂಡ ನದಿ ದಂಡೆಗೆ ಎಲ್ಲ ಊರಿನವರು, ಈಗ ನಮ್ಮ ಬಿಜಾಪುರ ಜಿಲ್ಲೆನಲ್ಲಿ ಸಾವಿರಾರು ಹಳ್ಳಿಯವರು ಇದ್ದಾರೆ, ಬಾಗಲಕೋಟ್ನಲ್ಲಿ ಸಾವಿರಾರು ಹಳ್ಳಿಯವರು ಇದ್ದಾರೆ. ಕೂಡ್ಲ ಸಂಗಮ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಸವಣ್ಣನ ಐಕ್ಯ ಸ್ಥಳದಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾರ, ಪೂಜೆ ಮಾಡಿ ಬರ್ತಾರ. ಪೂಜೆ ಪುನಸ್ಕಾರ ಅವರವ್ರ ವೈಯಕ್ತಿಕ ವಿಚಾರ. ಖರ್ಗೆ ಅವರು ಇದನ್ನ ಹೇಳಿದ್ದನ್ನ ನಾನು ಖಂಡಿಸ್ತೇನೆ, ಖಂಡಿತವಾಗಿ ಹೇಳ್ತೇನೆ. ಅವರು ಹಿರಿಯರಾಗಿ ಇಂಥ ಸಣ್ಣ ವಿಚಾರಗಳನ್ನ ಮಾತಾಡಬಾರ್ದು. ಇಲ್ಲ, ಅದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಎಲ್ಲ ಒಂದ ನಿಮಿಷ, ಅಧಿಕೃತವಾಗಿ ಮಾಹಿತಿ ಬರಲಾರ್ದ ನಾವು ಇದು ಮಾಡೋದು ಬೇಡ. ಅದರ ಕೋಟಿ ಕೋಟಿ ಜನ ಇವತ್ತು ದಿನನಿತ್ಯ ಬರ್ತಾ ಇದ್ದಾರೆ. ಇವತ್ತೇನೋ ಒಂದು ಸುಮಾರು 15 ಕೋಟಿಯಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ತಾರ. ಅದರ ಬಗ್ಗೆ ನಿಖರವಾದಂತ ವರದಿ ಇಲ್ಲ. ಇನ್ನು ಒಳ್ಳೆ ಕೆಲಸ ಮಾಡಿದ್ದಾರೆ ಯೋಗಿ ಆದಿತ್ಯನಾಥರು. ಈ ದೇಶದ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಕುಂಭಮೇಳದ ಇವತ್ತೇನು ದೊಡ್ಡ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಯಲ್ಲಿ ಪುಣ್ಯ ಸ್ನಾನ, ನಮ್ಮಲ್ಲಿ ತುಂಗಾಪಾನಿ ಗಂಗಾ ಸ್ನಾನ ಅಂತದ ಏನ್ರಿ, ನೀವು ಯುವ ಪತ್ರಕರ್ತರು ಅಷ್ಟರು ಕೇಳಬೇಕು. ತುಂಗಾಪಾನಿ ಅಂದ್ರ ತುಂಗಭದ್ರಾ ನದಿ ನೀರು ಕುಡಿದ್ರ ಹೊಟ್ಟೆ ಒಳಗಿನ ರೋಗ ಎಲ್ಲ ಹೋಗ್ತಾವಂತ. ತುಂಗಾಪಾನಿ ಯಾಕಂತಾರಂದ್ರ ಈ ಮಿನರಲ್ ಆ್ಯಡ್ ಆಗಿ ಬರುವಂತ ನದಿ ಅದು. ನದಿ ನೀರಿಗೆ ಮಿನರಲ್ ಆ್ಯಡ್ ಆಗ್ತದ, ಆಟೋಮೆಟಿಕ್ ಆಗಿ ಆ್ಯಡ್ ಆಗಿ. ಇವ್ ನೀವೆಲ್ಲ ಅಲ್ಲಿಯವ್ರ ಇದ್ದು ಸ್ವಾಮಿಯವ್ರಿಗೆ ಗೊತ್ತದ, ಅಲ್ಲಿಯವ್ರು ಇವರೆಲ್ಲ. ಅದಕ್ಕೆ ತುಂಗಭದ್ರಾ ನದಿ ಕುಡಿಲಿಕ್ಕೆ ಶ್ರೇಷ್ಠ, ಗಂಗಾ ನದಿ ಸ್ನಾನ ಮಾಡ್ಲಿಕ್ಕೆ ಶ್ರೇಷ್ಠ ಅಂತ ನಮ್ಮ ಭಾವನೆ ಅದ. ಅದೇ ತುಂಗಾಪಾನ ಗಂಗಾ ಸ್ನಾನದ್ದೇನದಲ್ಲ,
ನಿಮ್ಗೆ ಗೊತ್ತ, ತುಂಗಾ ನದಿ ನೀರು ನಾವು ಮಾಡಿ ಮೈ ಮೇಲೆ ಹಾಕೊಂಡಿವಿ ಅಂದ್ರೆ ನಮಗೇನೋ ಒಂದು ಮಾನಸಿಕವಾಗಿ ನೆಮ್ಮದಿ, ನಾವು ಸ್ವಚ್ಛ ಆದಿವಿ ಅಂತ. ಆಗ್ತದೆ, ಏನ್ ಸಣ್ಣ ಪುಟ್ಟ ನೆಗಡಿ ಜಡ್ಡ ಇರ್ತಾವ, ಇರ್ತದ, ಬಗೆಹರಿಸ್ತಾರೆ. ಈಗ ನಮ್ಮವ್ರು ಬಿಜಿ ಅದಾರ. ಈಗ 5ನೇ ತಾರೀಕಿಗೆ ಡೆಲ್ಲಿ ಇಲೆಕ್ಷನ್ ಮುಗಿತದೆ, 8ನೇ ತಾರೀಕು ಆದ್ಮೇಲೆ ಅದ್ರ ಬಗ್ಗೆ ಗಮನ ಹರಿಸ್ತಾರೆ.